Are you able to view the screen? No? Yes, sir. Okay. So let us look at this next kind of problem. Okay, now let us look at the other kind of problem. Okay, so random variable x is given and its PDF is given as c into 7 minus x for all x between 0 to 7. So here they have given you the statement. Okay, the statement ಕೊಟ್ಟಿರ್ತಾರೆ, you need to construct the PDF. Okay, so what is it? The random variable x is distributed between what 0 and 7. So ಏನಾಗುತ್ತೆ ನಿಮಗೆ? ಸೊ 0 ಮತ್ತು 7 ಮಧ್ಯ ಡಿಸ್ಟ್ರಿಬ್ಯೂಟ್ ಆಗಿದೆ. ಓಕೆ, ಸೊ ಅದರ ಫಂಕ್ಷನ್ ಏನಿದೆ ಸೆವೆನ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಅಂತಿದೆ. ಸೊ ಇದು ಆ್ಯಕ್ಚುಲಿ ಯೂನಿಫಾರ್ಮ್ ರ್ಯಾಂಡಮ್ ವೇರಿಯಬಲ್ ಅಲ್ಲ. ಓಕೆ, ದೇ ಆರ್ ನಾಟ್ ಗಿವನ್ ದಿಸ್ ಆಸ್ ವಾಟ್, ಸೊ ದೇ ಆರ್ ಗಿವನ್ ಇಟ್ ಇಸ್ ಓನ್ಲಿ ವಾಟ್ ರ್ಯಾಂಡಮ್ ವೇರಿಯಬಲ್. ಸೊ ಯು ಕ್ಯಾನ್ ಟೇಕ್ ದಟ್ ಆಸ್ ಎಫ್ ಎಕ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಸೊ ಡಿಸ್ಟ್ರಿಬ್ಯೂಟೆಡ್ ಬಿಟ್ವೀನ್ ವಾಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಟು 7 ಮಧ್ಯ ಡಿಸ್ಟ್ರಿಬ್ಯೂಟ್ ಆಗಿದೆ. ಸೊ ವೇರಿಯಬಲ್ ಯಾವುದು? ಸೊ ಫಂಕ್ಷನ್ ಕೊಟ್ಟಿದ್ದಾರೆ ಅವರೇ. ಸೊ ಸಿ ಇಂಟು 7 ಮೈನಸ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಎಲ್ಲಿಂದ ಎಕ್ಸ್ ಇಸ್ ಈಕ್ವಲ್ ಟು 0 ಟು 7 ಆ್ಯಂಡ್ ಇಟ್ ಈಸ್ 0 ಅದರ್ವೈಸ್. ಓಕೆ, ಸೊ ಫಸ್ಟಿಗೆ ಈ ಥರ ಒಂದು ಫಂಕ್ಷನ್ ಬರ್ಕೊಳ್ಳಿ. ಇದಾಯ್ತಾ ಫಂಕ್ಷನ್ನು? ನೆಕ್ಸ್ಟು ದ ರ್ಯಾಂಡಮ್ ವೇರಿಯಬಲ್ ವೈ ಈಸ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಆ್ಯಂಡ್ ಈಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್. ನೋಡಿ ವೈ ಏನಿದೆ, ಇಟ್ ಈಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಬಿಟ್ವೀನ್ 0 ಆ್ಯಂಡ್ 7. ಸೊ ಎಫ್ ವೈ ಆಫ್ ವೈ ಇಸ್ ಈಕ್ವಲ್ ಟು ಇದು ಯಾವ ಥರ ಬರುತ್ತೆ? So your y is distributed between what 0 to 7. So this is uniformly distributed. Okay, so ಎಷ್ಟಾಗುತ್ತೆ? 1 divided by b in the 7 ಮತ್ತೆ 7 minus 0 is 1. So it is 1 by 7 from x is equal to 0 to 7 and it is 0 otherwise. ಓಕೆ, ಈ ಥರ ಎರಡು ಫಂಕ್ಷನ್ನ ಫಸ್ಟ್ ಪಿ ಡಿ ಎಫ್ ಫಂಕ್ಷನ್ ಬರ್ಕೊಳ್ತೀರಾ. ಸೊ ಒಂದು ಯಾವುದು ಎಫ್ ಎಕ್ಸ್ ಆಫ್ ಎಕ್ಸ್ ದಟ್ ಈಸ್ ಫಾರ್ ಎಕ್ಸ್ ಆ್ಯಂಡ್ ಎಫ್ ವೈ ಆಫ್ ವೈ ದಟ್ ಈಸ್ ಫಾರ್ ವೈ ವೇರಿಯಬಲ್. ಓಕೆ, ಸೊ ನಿಮಗೆ ಎರಡು ವೇರಿಯಬಲ್ಸ್ ಸಿಕ್ತು ಪಿ ಡಿ ಎಫ್. ನೆಕ್ಸ್ಟ್ ಏನು ಮಾಡಿದ್ದಾರೆ? ವಿ ನೀಡ್ ಟು ಆ್ಯಡ್ ದೀಸ್ ಟು ಪಿ ಡಿ ಎಫ್ಸ್. ಓಕೆ, ಸೊ ಸಿನ್ಸ್ ದೇ ಆರ್ ಗಿವನ್ ಯು ದ ಪಿ ಡಿ ಎಫ್, ವಿಲ್ ಬಿ ಮೇಕಿಂಗ್ ಯೂಸ್ ಆಫ್ ವಾಟ್ ಕನ್ವಲ್ಯೂಷನ್. ವಿಲ್ ಬಿ ಕನ್ವಾಲ್ವಿಂಗ್ ಎಫ್ ಎಕ್ಸ್ ಆಫ್ ಎಕ್ಸ್ ವಿತ್ ಎಫ್ ವೈ ಆಫ್ ವೈ. ಸೊ ನಾವು ಲೆಟ್ ಅಸ್ ಲುಕ್ ಇಟ್. ಬಿಫೋರ್ ದ್ಯಾಟ್ ಜಸ್ಟ್ ಲುಕ್ ಓವರ್ ಹಿಯರ್. ನಿಮ್ಗೆ ಇನ್ನೂ ವ್ಯಾಲ್ಯೂ ಆಫ್ ಸಿ ಏನು ಅಂತ ಗೊತ್ತಿಲ್ಲ ಇಲ್ಲಿ. ಓಕೆ, ಸೊ ದಿಸ್ ಇಸ್ ಕಾನ್ಸ್ಟೆಂಟ್. ವಾಟ್ ವಿ ನೀಡ್ ಟು ಡೂ, ವಿ ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಸಿ. ಸಿ ವ್ಯಾಲ್ಯೂನ ಫಸ್ಟ್ ಬರ್ಕೊಳ್ಳೋಣ. ಸೊ ಹೌ ಡು ಯು ಫೈಂಡ್ ದ ವ್ಯಾಲ್ಯೂ ಆಫ್ ಸಿ? ನಿಮಗೆ ಮುಂಚೆನೇ ಗೊತ್ತಿದೆ, ಇಂಟಿಗ್ರೇಷನ್ ಆಫ್ ಎಫ್ ಎಕ್ಸ್ ಆಫ್ ಎಕ್ಸ್ ಎಲ್ಲಿಂದ 0 ಇಂಟು 7 ಶುಡ್ ಬಿ ಈಕ್ವಲ್ ಟು ವಾಟ್ 1 ಅಂತ. ಇದರ ಏರಿಯಾ ಎಷ್ಟಿರುತ್ತೆ? 1 ಆಗುತ್ತೆ. ಅಂದರೆ ಏನು? ಸಿ ಇಂಟು 7 ಮೈನಸ್ ಎಕ್ಸ್ ಇಂಟಿಗ್ರೇಷನ್ ಫ್ರಮ್ 0 ಟು 7 ಇಸ್ ಈಕ್ವಲ್ ಟು 1. ಇದನ್ನು ಇಂಟಿಗ್ರೇಟ್ ಮಾಡ್ಕೊಳ್ಳಿ. ಸಿ ಇಂಟು 7 ಹೊರಗಡೆ ಬರುತ್ತೆ. ಇದು ಎಕ್ಸ್ ಸ್ಕ್ವೇರ್ದು, ಎಕ್ಸಿಂದ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಬೈ 2 ಆಗುತ್ತೆ ಫ್ರಮ್ 0 ಟು 7. ಸೊ ದಟ್ ವುಡ್ ಬಿ ಈಕ್ವೇಟೆಡ್ ಟು 1. ಸೊ ವಿಲ್ ಬಿ ಗೆಟಿಂಗ್ ದ ವ್ಯಾಲ್ಯೂ ಆಫ್ ಸಿ. ಸೊ ಎಫ್ ಎಕ್ಸ್ ಆಗಿದೆ, ಎಫ್ ವೈ ಆಗಿದೆ. ಟು ಡಿಟರ್ಮಿನ್ ಸಿ, ಸೊ 0 ಟು 7 ಇದನ್ನು ಇಂಟಿಗ್ರೇಟ್ ಮಾಡಿ 1 ಈಕ್ವೇಟ್ ಮಾಡಿ. ಸೊ ವಿಲ್ ಬಿ ಗೆಟಿಂಗ್ ದ ವ್ಯಾಲ್ಯೂ ಆಫ್ ಸಿ. ಸೊ ಇದು ಮುಂಚೆಯಿಂದನೂ ಮಾಡ್ತಾ ಬಂದಿದ್ರು. ಓಕೆ, ಸೊ ಇವಾಗ ನಿಮಗೆ ಸಿ ವ್ಯಾಲ್ಯೂ ಸಿಕ್ತು. ಸಿ ಎಷ್ಟು? 2 ಡಿವೈಡ್ ಬೈ 49 ಸಿಕ್ತು. ಸೊ ಇವಾಗ ಏನಾಯಿತು? ಸಿ ಕ್ಯಾನ್ ಬಿ ರಿಪ್ಲೇಸ್ ಬೈ ವಾಟ್ 2 ಡಿವೈಡ್ ಬೈ 49 ಅಂತ ಇಲ್ಲಿ ಬರ್ಕೊಳ್ಬೋದು ನೀವು. ಓಕೆ, ಸೊ ನಾವು we can write fw of w is equal to what fx of x convolution of fy of y ಅಂತ ಇವಾಗ ಬರಿಬೋದು ನೀವು ಅಲ್ವಾ. ಸೊ ಇವಾಗ ಎಫ್ ಎಕ್ಸ್ ಆಫ್ ಎಕ್ಸ್ ಇಂದ ಈಕ್ವೇಷನ್ ಏನು ಬಂದಿದೆ? ಎಫ್ ಎಕ್ಸ್ ಆಫ್ ಎಕ್ಸ್ ಇಂದ ಈಕ್ವೇಷನ್ ಏನಾಯ್ತು ಇವಾಗ? ಸೊ ಸಿ ಎಷ್ಟಿದೆ? 2/49 ಇದೆ ಅಲ್ವಾ. ಸೊ ಎಫ್ ಎಕ್ಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು
2 by 49 ಇಂಟು 7 ಮೈನಸ್ ಎಕ್ಸ್ ಅಂತ ಇದೆ. ಸೊ ಎಫ್ ವೈ ಆಫ್ ವೈ ಏನಿದೆ ನಿಮ್ಮದು, ಸೊ 1/7 ಇದೆ. ಸೊ ಇದನ್ನು ಗ್ರಾಫ್ ರೀತಿ ಬರ್ಕೊಂಡ್ರೆ, ಓಕೆ, ಹೌ ಡಸ್ ದಿಸ್ ಗ್ರಾಫ್ ಲುಕ್ ಲೈಕ್? ಸೊ ಎಫ್ ಎಕ್ಸ್ ಆಫ್ ಎಕ್ಸ್ ಇದೆಯಲ್ಲ, ಸೊ ಜಸ್ಟ್ ಲುಕ್ ಓವರ್ ಹಿಯರ್. ಸೊ ದಿಸ್ ಇಸ್ ವಾಟ್ y is equal to ax ಪ್ಲಸ್ ಬಿ ಫಾರ್ಮಲ್ಲಿ ಇದೆಯಾ, ಬಟ್ ಸ್ಲೋಪ್ ಏನಿದೆ ಮೈನಸ್ ಇದೆಯಾ, ಮೈನಸ್ ಎಕ್ಸ್ ಇದೆಯಾ, ಹಂಗಾಗಿ ಲೈನ್ ಏನು ಬರುತ್ತೆ, ಈ ಥರ ಬರುತ್ತೆ ಲೈನ್ ನಿಮಗೆ. ನೆಕ್ಸ್ಟು 7 into 2 ಅಂದರೆ ಎಷ್ಟಾಗುತ್ತೆ, ಇದು ದಿಸ್ ಆಫ್ ದ ಫಾರ್ಮ್ ಔಟ್ 14/49 ಮೈನಸ್ ಎಕ್ಸ್ ಬೈ 2x/49 ಈ ಥರ ಬರುತ್ತೆ. ಇದು ಮಲ್ಟಿಪ್ಲೈ ಮಾಡಿಕೊಂಡ್ರೆ, ಸೊ ದಿಸ್ ಇಸ್ ಆಫ್ ದ ಫಾರ್ಮ್ ವಾಟ್ ಎ ಎಕ್ಸ್ ಪ್ಲಸ್ ಬಿ ಫಾರ್ಮಲ್ಲಿ ಇದೆಯಾ. ಸೊ ಇದರಲ್ಲಿ ಏನಾಗುತ್ತೆ, ಮೈನಸ್ 2/49x ಪ್ಲಸ್ 14/49 ಈ ಥರ ಬರುತ್ತೆ. ಸೊ ದಿಸ್ ಇಸ್ ಸ್ಟ್ರೈಟ್ ಲೈನ್. ಸೊ ಸ್ಲೋಪ್ ಏನಿದೆ ನೆಗೆಟಿವ್ ಇದೆಯಾ, ಸೊ ಈ ಥರ ಬರುತ್ತೆ ನಿಮ್ದು ಲೈನು, ಈ ಥರ ಲೈನ್ ಬರುತ್ತೆ. ದಿಸ್ ಇಸ್ ನೆಗೆಟಿವ್ ಸ್ಲೋಪ್. ಕ್ಲಿಯರ್ ವಿತ್ ದಟ್? ಹಲೋ, ಇಲ್ಲಿ ಅರ್ಥ ಆಯ್ತಾ ಇದು? ಹಲೋ, ಐ ಆಮ್ ಆಡಿಬಲ್? ಓಕೆ. ಸೊ ಇದೇನಿದೆ ನೆಗೆಟಿವ್ ಸ್ಲೋಪ್ ಇದೆಯಲ್ಲ, ಹಂಗಾಗಿ ಲೈನ್ ಈ ಕಡೆ ಹಿಂಗೆ ಬರ್ತಿದೆ ಸ್ಲ್ಯಾಂಟ್ ಆಗಿ. ಓಕೆ, ಸೊ ಈ ಥರ ಬರೋದ್ರಿಂದ ದಿಸ್ ದ ಸ್ಲೋಪ್ ಆಫ್ ಲೈನ್. ಇಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಫ್ರಮ್ ವೇ 0 to 7 ಇದೆಯಾ. ಸೊ ಹಂಗಾಗಿ ಇದೇನಾಗುತ್ತೆ, 0 ಆಗುತ್ತೆ. ಸೊ ಲುಕ್ ಓವರ್ ಹಿಯರ್, ಇದೇನಾಗುತ್ತೆ 7 ಆಗುತ್ತೆ. ಸೊ ಇದನ್ನ ನೀವೇನಂತ ಬರ್ಕೊಳ್ತೀರಾ, ಎಫ್ ಎಕ್ಸ್ ಆಫ್ ಎಕ್ಸ್ ಅಂತ ಬರೀಬೋದು ಅಲ್ವಾ. ನೆಕ್ಸ್ಟ್ ಎಫ್ ವೈ ಆಫ್ ವೈ ಏನಿದೆ, ಇಟ್ ಈಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಅಲ್ವಾ, ಇಲ್ಲಿಂದ 0 to 7. ಇದ್ರ ವೇವ್ ಫಾರ್ಮ್ ಹೆಂಗೆ ಬರುತ್ತೆ, ಈ ಥರ ಬರುತ್ತೆ, ಹಿಂಗೆ ಬರುತ್ತೆ. ಇದರ ಆಂಪ್ಲಿಟ್ಯೂಡ್ ಎಷ್ಟಿದೆ, 1/7 ಇದೆ. ಸೊ ದಿಸ್ ಇಸ್ ದ ಆಂಪ್ಲಿಟ್ಯೂಡ್ 1/7. ಓಕೆ, ಸೊ ಇದೆರಡು ಅರ್ಥ ಆಯ್ತಾ, ಇದೆರಡು ಹಿಂಗೆ ಬಂತಂತ ವೇವ್ ಫಾರ್ಮು. ಅದು ಕ್ಲಿಯರ್ ವಿತ್ ದಟ್? ಹಲೋ, ಆರ್ ಯು ಫಾಲೋಯಿಂಗ್ ದಿಸ್? ಹಲೋ, ಇದು ಅರ್ಥ ಆಯ್ತಾ ಇದೆ ಎರಡು ವೇವ್ ಫಾರ್ಮು? ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ, ದಿಸ್ ಇಸ್ ಅನದರ್ ವೇ ಆಫ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಇವಾಗ ನಾನೇನು ಮಾಡ್ತೀನಿ ಅಂದರೆ, ಇಲ್ಲಿ ಎಕ್ಸ್ ಮತ್ತು ವೈ ಇತ್ತಲ್ಲ, ಸೊ ಇಲ್ಲೇನಂತ ಇತ್ತು, ಇದು ಎಕ್ಸ್ ವೇರಿಯೇಬಲ್ ಇತ್ತು, ಇದು ವೈ ವೇರಿಯೇಬಲ್ ಇತ್ತಲ್ವಾ. ಸೊ ನೀವು ಏನು ಮಾಡಬೇಕಾಗಿತ್ತು, ಕನ್ವಲ್ಯೂಷನ್ ಮಾಡಬೇಕಾಗಿತ್ತು. ಎಫ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಕನ್ವಲ್ಯೂಷನ್ ಇತ್ತಲ್ವಾ. ಸೊ ಎಕ್ಸ್ ಮತ್ತು ವೈ ಅಂತ ಬರೆಯೋದು ಬದಲು ಯು ಅಂತ ತಗೊಳ್ತೀನಿ ನಾನು. ಓಕೆ, ಸೊ ಯು ಎಕ್ಸ್ ಬದಲು ಏನು ತೊಗೊಳ್ತೀನಿ, ಇಲ್ಲಿ ಯು ಅಂತ ತೊಗೊಳ್ತೀನಿ. ಓಕೆ, ಸೊ ಇನ್ಸ್ಟೆಡ್ ಆಫ್ ಎಕ್ಸ್ ಐ ಆಮ್ ಟ್ರೀಟಿಂಗ್ ದಿಸ್ ಆಸ್ ವಾಟ್, ಯು. ಓಕೆ, ಸೊ ಹಂಗಾಗಿ ಇದೇನಾಗುತ್ತೆ, ಯು ಬಂತು. ಇಲ್ಲಿ ಯು ಬಂತು ಅಂದರೆ ಇಲ್ಲೇನಿರಬೇಕು, ಮೈನಸ್ ಯು ಬಂತು. ಸೊ ಇಲ್ಲೇನಿದೆ, ಡಬ್ಲ್ಯೂ ಇದೆ, ಸೊ ಹಂಗಾಗಿ ಇಲ್ಲಿ ಡಬ್ಲ್ಯೂ ಬಂತು. ಓಕೆ, so this is other way of doing integration. Okay, I have used all the three methods. Okay, ಸೊ ನಿಮಗೆ ಎಲ್ಲ ಮೆಥಡ್ಸ್ ಗೊತ್ತಿದ್ರೆ ಒಳ್ಳೇದು ಅಂತ ಅಷ್ಟೇ. ನೀವು ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಮೆಥಡ್ ಫಾಲೋ ಮಾಡ್ಬೋದು, ಇಲ್ಲ ಇದೇ ಥರನೂ ಸಹ ಮಾಡ್ಬೋದು. ಓಕೆ, ಸೊ ಇವಾಗ ಏನಾಗಿದೆ, ಸೊ ಎಲ್ಲ ಆಕ್ಸಿಸ್ನ ಯು ಅಂತ ತಗೊಳ್ಬೋದು. ಇವಾಗ ಇದು ಯು ಆಯಿತು, ಇದು ಯು ಆಯಿತು, ಆಯಿತಾ. ಸೊ ಎಫ್ ವೈ ಆಫ್ ಇವಾಗ ಯಾವುದನ್ನ ಕಾನ್ಸ್ಟೆಂಟ್ ಇಟ್ಕೊಂಡಿದ್ದೀನಿ, ಎಕ್ಸನ್ನು ಕಾನ್ಸ್ಟೆಂಟ್ ಇಟ್ಟಿದ್ದೀನಿ ಅಲ್ವಾ. ಸೊ ಐ ಆಮ್ ಕೀಪಿಂಗ್ ದ ಎಕ್ಸ್ ಆಸ್ ವಾಟ್, ಕಾನ್ಸ್ಟೆಂಟ್. ಸೊ ಐ ಆಮ್ ನಾಟ್ ರೊಟೇಟಿಂಗ್ ಇಟ್. ಓಕೆ, ಇದನ್ನು ತಿರುಗಿಸ್ತಾ ಇಲ್ಲ, ಹಂಗೆ ಇಟ್ಟಿದ್ದೀನಿ, ಆಯಿತಾ. ಸೊ ಯಾವುದನ್ನು ತಿರುಗಿಸ್ತಾ ಇದ್ದೀನಿ ಈಗ, ಐ ಆಮ್ ರೊಟೇಟಿಂಗ್ ವೈ. ಇದನ್ನು ರೊಟೇಟ್ ಮಾಡ್ತಿದ್ದೀನ. ಎಫ್ ವೈ ಆಫ್ ಯು ಅಂದರೆ ಹೆಂಗಿತ್ತು, ಎಫ್ ವೈ ಆಫ್ ಮೈನಸ್ ಯು ಅಂದರೆ ಏನಾಗುತ್ತೆ, ಈ ರೊಟೇಟ್ ಆಗುತ್ತೆ ಅಲ್ವಾ. ಸೊ +7 ಇದ್ದಿದ್ದೇನೋ -7 ಆಗುತ್ತೆ, ಈ ಥರ ತಿರುಗುತ್ತೆ ಅಲ್ವಾ. ನೆಕ್ಸ್ಟು ಇಲ್ಲಿ ಬೇಕಾದ್ರೆ ಡಬ್ಲ್ಯೂ ಅಲ್ವಾ, ಎಫ್ ವೈ ಆಫ್ ಡಬ್ಲ್ಯೂ ಮೈನಸ್ ಯು ಅಂತ ಹೇಳಿದ್ರೆ ಏನಾಗುತ್ತೆ, ಇದು ಡಬ್ಲ್ಯೂ -7 ಆಗುತ್ತೆ, ಇದು 0 ಆಗುತ್ತೆ. ಓಕೆ, ದ ಸೇಮ್ ಥಿಂಗ್ ವಿಚ್ ಯು ಡಿಡ್ ಇನ್ ದ ಪ್ರೀವಿಯಸ್ ಕ್ಲಾಸ್. ಓಕೆ, ಸೊ ನೋಡಿ ಇದೇನಾಯ್ತು ಇವಾಗ. ಸೊ ಇದು ಡಬ್ಲ್ಯೂ ಆಯಿತು, ಇದು ಡಬ್ಲ್ಯೂ -7. ಸೊ ದಟ್ ಈಸ್ ವಾಟ್ ಐ ಹ್ಯಾವ್ ರಿಟರ್ನ್ ಓವರ್ ಹಿಯರ್. ಓಕೆ, ಸೊ ಇವಾಗ ಏನು ಮಾಡಬೇಕು, ಈ ಫಂಕ್ಷನ್ನ ಇದ್ರ ಮೇಲೆ ತೊಗೊಂಡೋಗ್ಬೇಕಷ್ಟೇ. 0 to 7 ಇತ್ತಲ್ಲ, ಎಫ್ ಎಕ್ಸ್ ಆಫ್ ಯು, ಇದು ಎಫ್ ವೈ ಡಬ್ಲ್ಯೂ ಮೈನಸ್, ಈ ಫಂಕ್ಷನ್ನ ಇದ್ರ ಮೇಲೆ ತೊಗೊಂಡೋಗ್ಬೇಕು. ಫಸ್ಟಿಗೆ ತೊಗೊಂಡೋದಾಗ ಹಿಂಗಾಗುತ್ತೆ ನಿಮ್ಮದು. ಸೊ ಫಸ್ಟಿಗೆ ಇದು ಈಗ ಹೊರಗಡೆ ಇದ್ರೆ ಏನಾಗುತ್ತೆ, ಡಬ್ಲ್ಯೂ ಇಸ್ ಲೆಸ್ ದ್ಯಾನ್ 0. ಡಬ್ಲ್ಯೂ ಇಸ್ ಲೆಸ್ ದ್ಯಾನ್ 0 ಅಂದರೆ ಹೊರಗಡೆ ಇದೆ, ಅಂದರೆ ಎರಡು ಇಂಟರ್ಸೆಕ್ಷನ್ ಆಗ್ತಾಯಿಲ್ಲ, ಹಂಗಾಗಿ ಡಬ್ಲ್ಯೂ ಏನು ಬರುತ್ತೆ, 0 ಆಗುತ್ತೆ. ನೆಕ್ಸ್ಟಿಗೆ ಏನು ಮಾಡ್ತೀರಾ, ಈ ಇದೆಯಲ್ಲ ಫಂಕ್ಷನ್, ಇದನ್ನ ಹೇಳ್ಕೊಂಡೋಗಿ ಇದ್ರ ಮೇಲೆ ಬಿಡ್ತೀರಾ ಹಂಗೆ. ಓಕೆ, ಇಷ್ಟು ದೂರ ಬಂದಿದೆ, ಇದೇನಿದೆ ಡಬ್ಲ್ಯೂ -7, ಇದನ್ನ ಹೇಳ್ಕೊಂಡೋಗಿ ಇಲ್ಲಿ ಬಿಟ್ಟಿದ್ದಾರೆ. ಓಕೆ, ಸೊ ಇಂಟಿಗ್ರೇಷನ್ ಎಷ್ಟು ಮಾಡ್ಬೇಕು ಹೇಳಿ, ಈ ಏರಿಯಾ ಇಂಟರ್ಸೆಕ್ಟಿಂಗ್ ಏರಿಯಾ ಅಲ್ವಾ. ಸೊ ಇಂಟಿಗ್ರೇಷನ್ ಫ್ರಮ್ 0 to ಡಬ್ಲ್ಯೂ.
So integration from 0 to w. What is your fx of u? So it is nothing but 2 divided by 49 into 7 minus x ಬದಲು ಯು ಅಂತ ಯೂಸ್ ಮಾಡ್ತೀನಿ ಅಷ್ಟೇ. ಇಲ್ಲ ಎಕ್ಸ್ ಬೇಕು ಅಂದರೆ ಎಕ್ಸ್ ಯೂಸ್ ಮಾಡಿ, ಏನು ತೊಂದರೆ ಇಲ್ಲ. ಓಕೆ, 7 ಮೈನಸ್ ಯು. ವಾಟ್ ಇಸ್ ಎಫ್ ಐ ಎಫ್ ವೈ 1/7. ಇಲ್ಲಿ ಯು ಅಂತ ಯೂಸ್ ಮಾಡಿದಕ್ಕೆ ಏನು ಬರಿತೀನಿ, ಇಲ್ಲಿ ಡಿ ಯು ಅಂತ ಬರಿತೀನಿ. ಓಕೆ, ಅದು ಕ್ಲಿಯರ್ ವಿತ್ ದಟ್? ಹಲೋ, ಅರ್ಥ ಆಯ್ತಾ ಇದು? ಹಲೋ, are you clear with that? Yes, sir. Okay. Next, you just need to integrate this one. ಇದನ್ನು ಇಂಟಿಗ್ರೇಟ್ ಮಾಡಿದ್ರೆ ಏನು ಸಿಗುತ್ತೆ? 2/49 ಇದೆಲ್ಲ ಕಾನ್ಸ್ಟೆಂಟ್ ಇದೆ, ಹೊರಗಡೆ ಬರುತ್ತೆ. 7 ಮೈನಸ್ ಯು ಇದೆ. ಸೊ ಇಂಟಿಗ್ರೇಷನ್ ಆಫ್ 7 into 1 ಆಗುತ್ತಲ್ಲ, ಇಂಟಿಗ್ರೇಷನ್ 1 is u from 0 to w. ಇಂಟಿಗ್ರೇಷನ್ ಆಫ್ u is what? u squared by 2 from 0 to w. ಸೊ ಇದನ್ನು ಇವ್ಯಾಲ್ಯೂಯೇಟ್ ಮಾಡಿದ್ರೆ ನಿಮಗೆ ಇಷ್ಟು ಬರುತ್ತೆ. ಎಷ್ಟು ಆನ್ಸರ್ ಇಷ್ಟು ಬರುತ್ತೆ. ಸೊ ದಿಸ್ ಇಸ್ ದ FW of W from where? 0 to 7. Okay. So, but ನಿಮಗೆ ಬೇಕಾಗಿರೋದು ಎಲ್ಲಿಂದ ಎಲ್ಲಿವರೆಗೂ? ಯು ಜಸ್ಟ್ ಲುಕ್ ಓವರ್ ಹಿಯರ್. ಇದು ಎರಡನ್ನೂ ಆ್ಯಡ್ ಮಾಡಿದ್ರೆ, ಓಕೆ, ಇದು ಎರಡನ್ನೂ ಆ್ಯಡ್ ಮಾಡಿದ್ರೆ, ಇದು ಆ್ಯಡ್ ಮಾಡಿದ್ರೆ ಎಕ್ಸ್ ಆಕ್ಸಿಸಲ್ಲಿ ಎಷ್ಟು ಬರುತ್ತೆ? ಝೀರೋನೇ ಇದೆ. ವೈ ಆಕ್ಸಿಸಲ್ಲಿ ಎಷ್ಟಿದೆ? 7. ಸೊ 0 + 0, ಸೊ 0. ರೈಟ್ ಸೈಡ್ ಎಷ್ಟು ಬರುತ್ತೆ? 7 + 7 is 14. ಸೊ ನಿಮಗೆ ಫಂಕ್ಷನ್ ಎಲ್ಲಿವರೆಗೂ ಎಕ್ಸ್ಟೆಂಡ್ ಆಗುತ್ತೆ? 0 to 14ವರೆಗೂ ಎಕ್ಸ್ಟೆಂಡ್ ಆಗುತ್ತೆ ಅಲ್ವಾ? ಬಟ್ ನೀವು ಸದ್ಯಕ್ಕೆ ಬರ್ದಿರೋದು ಎಷ್ಟಿದೆ? 0 to 7ವರೆಗೂ ಬಂದಿದೆ. ಫಸ್ಟ್ಗೆ 0 ಲೆಸ್ ದ್ಯಾನ್ 0, ನೆಕ್ಸ್ಟ್ 0 to 7. ಸೊ ಇಷ್ಟಕ್ಕೆ ಮುಗ್ದಿಲ್ಲ ನಿನ್ನು, ಆಯಿತಾ? ಸೊ ನೆಕ್ಸ್ಟ್ ಏನು ಮಾಡ್ತೀರಾ? ಇದಿತ್ತಲ್ಲ, ಹೆಂಗಿತ್ತಲ್ಲ, ಸೊ ದಿಸ್ ವಾಸ್ 0 to 7 ಇತ್ತಲ್ಲ, ಇದ್ರ ಮೇಲೆ ಈ ಕಡೆ ಒಂದು ಸಿಗ್ನಲ್ ಇತ್ತಲ್ವಾ? ಸೊ ದಟ್ ವಾಸ್ ವಾಟ್? W-7. ಇದು W ಆಯ್ತಲ್ವಾ? ಇದನ್ನು ಇನ್ನೂ ಹೇಳ್ಕೊಂಡು ಹೋಗ್ತೀರಾ. ಎಲ್ಲಿವರೆಗೂ ಹೇಳ್ಕೊಂಡು ಹೋಗ್ತೀರಾ? ಇಷ್ಟರವರೆಗೂ ಹೇಳ್ಕೊಂಡು ಹೋಗ್ತೀರಾ. ಸೊ ಇದೇನಾಗುತ್ತೆ? W-7 ಆಗುತ್ತೆ. ಈ ಕಡೆ ಬರುತ್ತಲ್ಲ, ಅದೇನಾಗುತ್ತೆ? W ಬರುತ್ತೆ. ಓಕೆ, ಸೊ ನೀವು ಇಂಟಿಗ್ರೇಷನ್ ಮಾಡಬೇಕಾಗಿದೆ ಎಷ್ಟು? W-7 to 7. ಸೊ W-7 to 7. ಸೊ ಇಂಟಿಗ್ರೇಟಿಂಗ್ ಫ್ರಮ್ W- to 7. ಸೊ ಫಂಕ್ಷನ್ ಏನು? ಸೇಮ್ ಫಂಕ್ಷನ್. 2/49 7 minus u 1/7 into du. ಸೊ ಇದನ್ನು ಇಂಟಿಗ್ರೇಟ್ ಮಾಡಿ. ಸೊ ಲಿಮಿಟ್ ಇಷ್ಟ ಇದೆ ಅಲ್ವಾ? ಸೊ ಇದೇನಾಗುತ್ತೆ ಇಲ್ಲಿ ನೋಡಿ, ಇಲ್ಲಿ W-7 is greater than 0 and it is less than 7 ಅಂತ ಇದಲ್ವಾ? ಸೊ ಅಂದರೆ ಅರ್ಥ ಏನು? W is greater than 7 and it is less than 14 ಅಂತ. ಇದು -7 ಈ ಕಡೆ ಬಂದರೆ +7 ಆಗುತ್ತೆ, ಈ ಕಡೆ ಬಂದರೆ 14 ಆಗುತ್ತೆ. ಸೊ 7 to 14ವರೆಗೂ ಈ ಲಿಮಿಟ್ ಬರುತ್ತೆ. ಓಕೆ, ಸೊ ಇಷ್ಟು ಮಾಡಿದ್ರೆ, ಓಕೆ, when you integrate that you will be getting this as the answer. ಓಕೆ, ಸೊ ನೆಕ್ಸ್ಟಿಗೆ ಗ್ರೇಟರ್ ದ್ಯಾನ್ 14 ಅಂದರೆ ನಿಮಗೆ ಫಂಕ್ಷನ್ ಇರೋದೇ ಎಲ್ಲಿವರೆಗೂ ಹೇಳಿ? ಫಂಕ್ಷನ್ ಇರೋದೇ 0 to 14ವರೆಗೂ ಮಾತ್ರ ಫಂಕ್ಷನ್ ಎಕ್ಸ್ಟೆಂಡ್ ಆಗುತ್ತೆ. ಇದ್ರ ಮೇಲ್ಗಡೆ ಏನೇ ಬಂದು ಇಟ್ ಇಸ್ ವಾಟ್? 0. ಸೊ ಫಾರ್ ಗ್ರೇಟರ್ ದ್ಯಾನ್ 14 ಇಟ್ ಶುಡ್ ಬಿ ಈಕ್ವಲ್ ಟು 0. ಓಕೆ, ಇವಾಗ ಇವ್ಯಾಲ್ಯೂಯೇಟ್ ಮಾಡಿದಲ್ಲ ಎಲ್ಲದನ್ನು, ಅದನ್ನೆಲ್ಲ ಒಟ್ಟಿಗೆ ಬರ್ಕೊಳ್ಳಿ ಅಷ್ಟೇ. ಲೆಸ್ ದ್ಯಾನ್ 0ಗೆ 0, ಲೆಸ್ ದ್ಯಾನ್ 0ಗೆ 0 ಬಂತು. 0 to 7 ಒಂದು ಫಂಕ್ಷನ್ ಬಂತು. 7 to 14 ಒಂದು ಫಂಕ್ಷನ್ ಬಂತು. ಗ್ರೇಟರ್ ದ್ಯಾನ್ 14 ಅಂದರೆ ವಿಲ್ ಬಿ ಗೆಟಿಂಗ್ ಇಟ್ ಆಸ್ 0. ಓಕೆ, ಕ್ಲಿಯರ್ ವಿತ್ ದಟ್? ಇಷ್ಟು ಅರ್ಥ ಆಯ್ತಾ ಇದು? Hello. Yes, sir. Okay. Next, similar kind of problem. ಸೊ ಇಲ್ಲಿ ನೋಡಿ 5 minus x ಅಂತ ಕೊಟ್ಟಿದ್ದಾರೆ. 7 minus x ಬದಲು ಏನು ಕೊಟ್ಟಿದ್ದಾರೆ? 5 minus x from 0 to 5 and is 0 otherwise. ನೆಕ್ಸ್ಟ್ ಏನೋ ಇನ್ನೊಂದು ಯೂನಿಫಾರ್ಮ್ಲಿ ಬಿಟ್ವೀನ್ 0 to 5 ಅಂತ ಕೊಟ್ಟಿದ್ದಾರೆ. u is equal to x plus 1. ಸೇಮ್ ಅದೇ ಥರ ಮಾಡಿ. ಸೊ ಸಿ ಇದನ್ನು ಇಂಟಿಗ್ರೇಟ್ ಮಾಡಿ. ಸೊ ಇಂಟಿಗ್ರೇಷನ್ ಫ್ರಮ್ ವಾಟ್? 0 to 5 c into 5 minus x is equal to 1 ಅಂತ ಮಾಡ್ಕೊಳ್ಳಿ. ಅವಾಗ ವ್ಯಾಲ್ಯೂ ಆಫ್ ಸಿ ಬರುತ್ತೆ. ಆ ವ್ಯಾಲ್ಯೂನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಈ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದಿಸ್ ಇಸ್ ಆಲ್ಸೋ ವಾಟ್? ದಿಸ್ ಆಫ್ ದ ಫಾರ್ಮ್ ಆಫ್ ಈಕ್ವೇಷನ್, ಸ್ಟ್ರೈಟ್ ಲೈನ್ ಈಕ್ವೇಷನ್ ಬರುತ್ತೆ. ಎಲ್ಲಿಂದ? 0 to 5 ವರೆಗೂ ಬಂದಿರುತ್ತೆ. ಇನ್ನೊಂದೇನು? ಇಟ್ ಈಸ್ ಆಲ್ಸೋ ಫ್ರಮ್ ವೇರ್? ಎಫ್ ಐ ಆಫ್ ವೈ ಇಸ್ ಫ್ರಮ್ ವೇರ್? ಇಟ್ ಈಸ್ ಫ್ರಮ್ 0 to ಎಫ್ ಐ ಆಫ್ ವೈ ಇಸ್ ವಾಟ್? ಫ್ರಮ್ 0 to 5. 0 to 5 ಈ ಥರ ವೇವ್ ಫಾರ್ಮ್ ಬರುತ್ತೆ ಎರಡು. ಇದು ಎಕ್ಸಿಗೆ, ಓಕೆ, ಸೊ ದಿಸ್ ಇಸ್ ಫಾರ್ ಎಕ್ಸ್ ಆ್ಯಂಡ್ ದಿಸ್ ಇಸ್ ಫಾರ್ ವೈ. ಓಕೆ, ವೆನ್ ಆ್ಯಡ್ ಅಪ್ ವಾಟ್ ಇಸ್ ದ ರೇಂಜ್? 0 plus 0, ಹೈಯೆಸ್ಟ್ ರೇಂಜ್ ಎಷ್ಟು? 5 plus 5 10. ಸೊ 0 to 10ವರೆಗೂ ನಿಮ್ಮದು ಫಂಕ್ಷನ್ ಬರಬೇಕು. ಓಕೆ,
ಸೊ ಫಸ್ಟಿಗೆ ಸಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದಾರಲ್ವಾ, ಸಿ ವ್ಯಾಲ್ಯೂ ಎಷ್ಟು ಬಂದಿದೆ ನೋಡೋಣ. ಸೊ ಸಿ ವ್ಯಾಲ್ಯೂ ಎಷ್ಟು ಬಂದಿದೆ 2/25 ಬರುತ್ತೆ. ಸೊ ಹಂಗಾಗಿ ಸಿ ಬದಲು ಏನು ಬರಿಬೋದು ನೀವು 2/25 ಅಂತ ಬರಬೇಕು. 2/25 ಇಂಟು 5 ಮೈನಸ್ ಎಕ್ಸ್ ಅಂತ ಬರ್ಕೋಬೋದು ಈ ಫಂಕ್ಷನ್ನ ಎಕ್ಸ್ ಇಂದು. ಓಕೆ, ಸೊ ನೆಕ್ಸ್ಟ್ you just need to convert these two functions. Fx of x convolution with fy of y ಮಾಡಬೇಕು. ಸೊ ಇನ್ಸ್ಟೆಡ್ ಆಫ್ ಯೂಸಿಂಗ್ ಎಕ್ಸ್ ಆ್ಯಂಡ್ ವೈ ಮೇಕಿಂಗ್ ಯೂಸ್ ಆಫ್ ವೇರಿಯಬಲ್ ಝೆಡ್ ಅಂತ ಯೂಸ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಎಕ್ಸ್ ಮತ್ತು ವೈ ಅಂತ ಬದಲು ಇಲ್ಲಿ ತೊಗೊಂಡಿದ್ದೀನಿ ಝೆಡ್ ಅಂತ ತಗೊಳ್ತೀನಿ. ಓಕೆ, ಸೊ ಇದೇನಾಗುತ್ತೆ ಎಫ್ ಎಕ್ಸ್ ಆಫ್ ಝೆಡ್, ಎಫ್ ವೈ ಆಫ್ ಝೆಡ್. ಸೊ ಅಗೇನ್ ಈಕ್ವೇಷನ್ ರಿಮೇನ್ಸ್ ಸೇಮ್. ಓಕೆ, ಜಸ್ಟ್ ಲುಕ್ ಓವರ್ ಹಿಯರ್. ಇದು ಝೆಡ್ ಅಂತ ತೊಗೊಂಡಿದ್ದೀನ, ಇಲ್ಲಿ ಝೆಡ್ ಇದೆ. ಇಲ್ಲಿ ಝೆಡ್ ಇದ್ದಕ್ಕೆ ಇಲ್ಲಿ ಏನಾಗಬೇಕು ಮೈನಸ್ ಝೆಡ್ ಆಗಬೇಕು ಅಲ್ವಾ. ಸೊ ಇಲ್ಲಿ ಯು ಇದೆ, ಸೊ ಹಂಗಾಗಿ ಇಲ್ಲಿ ಯು ಬಂದಿದೆ. ಓಕೆ, ಸೊ ಪ್ರೀವಿಯಸ್ ಇಲ್ಲಿ ಏನಂತ ತಗೊಂಡಿದ್ದೆ ಯು ಅಂತ ತಗೊಂಡಿದ್ದೆ, ಇವಾಗ ಏನಂತ ತಗೊಂಡಿದ್ದೀನಿ ಝೆಡ್ ಅಂತ ತಗೊಳ್ತೀನಿ. ಇದು ನಿಮ್ಮ ಇಷ್ಟ, ಹೆಂಗಾದ್ರು ಮಾಡ್ಬೋದು, ಬಟ್ ಎಲ್ಲ ಥರ ಮಾಡಿಸಿದ್ದೀನಿ. ಓಕೆ, ಸೊ ಯು ಕ್ಯಾನ್ ಫಾಲೋ ಎನಿ ಒನ್ ಮೆಥಡ್. ಓಕೆ, ಇಲ್ಲಿ ಎಕ್ಸ್ ಮತ್ತು ವೈ ಬದಲು ಇಲ್ಲಿ ಝೆಡ್ ಅಂತ ತಗೊಂಡಿದ್ದೀನಿ. ಓಕೆ, ಝೆಡ್ ಯು ಮೈನಸ್ ಝೆಡ್ ಎಫ್ ಯು ಆಫ್ ಯು. ಓಕೆ, ಸೊ ಇವಾಗ ಈ ಈಕ್ವೇಷನ್ನ ಕನ್ವಾಲ್ವ್ ಮಾಡಬೇಕು. ಸೊ ಇದನ್ನು ಹಂಗೆ ಕಾನ್ಸ್ಟೆಂಟ್ ಇಟ್ಕೊಳ್ತೀನಿ, ಇದನ್ನು ತಿರುಗಿಸ್ತೀನಿ. ಈ ತಿರುಗಿಸ್ತಾ ಏನಾಗುತ್ತೆ 0 ಇದ್ದು -5 ಆಗುತ್ತೆ. ಯು ಮೈನಸ್ ಝೆಡ್ ಅಂದರೆ ಏನಾಗುತ್ತೆ, ಇದು ಯು ಉಳಿಯುತ್ತೆ, ಇದೇನಾಗುತ್ತೆ ಯು ಮೈನಸ್ 5 ಉಳಿಯುತ್ತೆ ಆಗುತ್ತೆ. ಓಕೆ, ನೆಕ್ಸ್ಟ್ ಈ ಸಿಗ್ನಲ್ನ ಇದ್ರ ಮೇಲೆ ತೊಗೊಂಡು ಹೋಗ್ಬೇಕು. ಓಕೆ, when you do that, ಸೊ ಲೆಸ್ ದ್ಯಾನ್ 0 ಅಂತ ಹೇಳಿದ್ರೆ, ಸೊ ಇದೊಂದು ಸಿಗ್ನಲ್ ಇದೆಯಾ, ಸೊ 0 to 5. ಐ ಆಮ್ ಕೀಪಿಂಗ್ ದಿಸ್ ಆಸ್ ಕಾನ್ಸ್ಟೆಂಟ್. ಐ ಆಮ್ ಟ್ರೈಂಗ್ ಟು ಮೂವ್ ದಿಸ್ ಸಿಗ್ನಲ್. ವಿಚ್ ಸಿಗ್ನಲ್? ಯು ಮತ್ತು ಯು ಮೈನಸ್ 5 ಇದೆಯಲ್ಲ, ಐ ಆಮ್ ಟ್ರೈಂಗ್ ಟು ಮೂವ್ ದಿಸ್ ಸಿಗ್ನಲ್. ಓಕೆ, ಸೊ ಫಸ್ಟಿಗೆ 0 ಬರುತ್ತೆ. ನೆಕ್ಸ್ಟಿಗೆ ಏನು ಮಾಡೋಣ, ಇದನ್ನು ತೊಗೊಂಡೋಗಿ ಇಲ್ಲಿವರೆಗೂ ಬರೋಣ, ಇಲ್ಲಿವರೆಗೂ ಬಂದಿದ್ದೀನಿ ಅಂದ್ಕೊಳ್ಳಿ. ಓಕೆ, ಸೊ ಇದೇನಾಯಿತು ಯು ಆಯಿತು, ಇದೇನಾಗುತ್ತೆ ಯು ಮೈನಸ್ 5 ಆಗುತ್ತೆ. ಇಷ್ಟು ಏರಿಯಾ ಇಂಟಿಗ್ರೇಟ್ ಮಾಡಬೇಕು. ಅಂದರೆ ಎಷ್ಟು ಇಂಟಿಗ್ರೇಷನ್ ಫ್ರಮ್ 0 to u, ಇಂಟಿಗ್ರೇಷನ್ ಫ್ರಮ್ 0 to u. ಸೊ ಇದು ಎಫ್ ಎಕ್ಸ್ ಆಫ್ ಝೆಡ್, ಇದು ಎಫ್ ವೈ ಆಫ್ ಯು ಮೈನಸ್ ಝೆಡ್, ಅದು ಹಾಕ್ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡಿ 0 to. ಸೊ ಏನಾಗುತ್ತೆ ಯು ಈಸ್ ಗ್ರೇಟರ್ ದ್ಯಾನ್ 0 ಆ್ಯಂಡ್ ಇಟ್ ಈಸ್ ಲೆಸ್ ದ್ಯಾನ್ 5 ಲಿಮಿಟ್ ಅಷ್ಟಕ್ಕಾಯಿತು. ನೆಕ್ಸ್ಟ್ ಲಿಮಿಟ್ ಏನು ತಗೊಳ್ತೀರ ಹೇಳಿ, ಈ ಫಂಕ್ಷನ್ನ ಇನ್ನೂ ಮುಂದೆ ತೊಗೊಂಡೋಗಿ. ಇದು 0 to 5 ಇತ್ತಾ, ಇದನ್ನು ಏನು ಮಾಡಿ ಇಲ್ಲಿವರೆಗೂ ತೊಗೊಂಡೋಗಿ. ಅವಾಗ ಇದೇನಾಗುತ್ತೆ ನಿಮಗೆ ಯು ಮೈನಸ್ 5 ಆಗುತ್ತೆ, ಇದೇನಾಗುತ್ತೆ ಯು ಆಗುತ್ತೆ. ಎಷ್ಟು ಇಂಟಿಗ್ರೇಟ್ ಮಾಡಬೇಕು, ಈ ಏರಿಯಾನ ಇಂಟಿಗ್ರೇಟ್ ಮಾಡಬೇಕು. ಸೊ ಇಂಟಿಗ್ರೇಷನ್ ಲಿಮಿಟ್ ಎಷ್ಟಾಗುತ್ತೆ ಹೇಳಿ, ಯು ಮೈನಸ್ 5 to 5 ಆಗುತ್ತೆ ಇಂಟಿಗ್ರೇಷನ್ ಲಿಮಿಟ್. ಓಕೆ, ಜಸ್ಟ್ ಲುಕ್ ಓವರ್ ಹಿಯರ್ ಫಾರ್ ದ ನೆಕ್ಸ್ಟ್ ಕೇಸ್. ನೋಡಿ, ಇಂಟಿಗ್ರೇಷನ್ ಲಿಮಿಟ್ ಯು ಮೈನಸ್ 5 to 5 ಇದೆಯಾ, ಯು ಮೈನಸ್ 5 to 5 ಇದೆ. ರೇಂಜ್ ಎಷ್ಟು ಬರುತ್ತೆ 5 to 10 ಬರುತ್ತೆ. ಹೇಗೆ? ಸೊ ಯು ಮೈನಸ್ 5 ಈಸ್ ಗ್ರೇಟರ್ ದ್ಯಾನ್ 0, ಇಟ್ ಈಸ್ ಲೆಸ್ ದ್ಯಾನ್ 5. ಸೊ ಹಂಗಂದ್ರೆ ಅರ್ಥ ಎಷ್ಟು, ಯು ಈಸ್ ಗ್ರೇಟರ್ ದ್ಯಾನ್ 5 ಆ್ಯಂಡ್ ಇಟ್ ಈಸ್ ಲೆಸ್ ದ್ಯಾನ್ 10. ಸೊ 5 to 10. ಸೊ ನಿಮಗೆ ಟೋಟಲಿ ರೇಂಜ್ ಎಷ್ಟರವರೆಗೂ ಇರಬೇಕು? ಸೊ ಎರಡು ಈಕ್ವೇಷನ್ ಇತ್ತಲ್ವ, ಒಂದೆಷ್ಟು 0 to 5 ಇತ್ತು, ಇನ್ನೊಂದು ಎಷ್ಟಿತ್ತು 0 to 5 ಇತ್ತು. ರೇಂಜ್ ಎಷ್ಟು ಬರುತ್ತೆ? ಸೊ 0 plus 0, ಸೊ ದ ರೇಂಜ್ ಇಸ್ ಫ್ರಮ್ 0, 5 plus 5 is 10. ಸೊ 0 to 10 ವರೆಗೂ ರೇಂಜ್ ಬರುತ್ತೆ. ಸೊ ಅಷ್ಟು ರೇಂಜ್ ಇದು ಮುಗಿದಿದೆ. ಸೊ ದಟ್ ಕಂಪ್ಲೀಟ್ಸ್ ದ ಪ್ರಾಬ್ಲಮ್. ಓಕೆ, ಸೊ ಸೇಮ್ ಟೈಪ್ ವ್ಯಾಲ್ಯೂ ಆಫ್ ಸಿ ಮೈನಸ್ ಅಂತ ಕೊಟ್ಟು C5 ಅಂತ ಕೊಟ್ಟಿದ್ದಾರೆ, ಪ್ರೀವಿಯಸ್ 7 ಕೊಟ್ಟಿದ್ದಾರೆ ಅಷ್ಟೇ, ಉಳಿದಿದ್ದೆಲ್ಲ ಅದೇ ರೀತಿ. ಓಕೆ, ಇಲ್ಲಿ 5 ಮೈನಸ್ ಎಕ್ಸ್ ಕೊಟ್ಟಿದ್ದಾರೆ, ಪ್ರೀವಿಯಸ್ 7 ಮೈನಸ್ ಎಕ್ಸ್ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಓಕೆ, ಸೊ ದಟ್ ಈಸ್ ದ ಪ್ರಾಬ್ಲಮ್. Are you clear with that? Hello? Hello? Yes, sir. Okay. Next, again, similar kind of problem. 5 ಬದಲು ಏನು ಕೊಟ್ಟಿದ್ದಾರೆ 3 ಅಂತ ಕೊಟ್ಟಿದ್ದಾರೆ. ಫಸ್ಟಿಗೆ ಏನು ಮಾಡ್ತೀರಾ, ವ್ಯಾಲ್ಯೂ ಆಫ್ ಸಿ ಫೈಂಡ್ ಔಟ್ ಮಾಡ್ತೀರಾ. ಸೊ ಅಗೇನ್ ದಿಸ್ ಇಸ್ ವಾಟ್ ಒನ್ ಫಂಕ್ಷನ್ ವಿಚ್ ಇಸ್ ದ ಸ್ಟ್ರೈಟ್ ಲೈನ್, ಇಲ್ಲಿವರೆಗೂ 0 to 3 ವರೆಗೂ ಇದು ಎಕ್ಸ್ ಅಂತ ಇಟ್ಕೊಳ್ಳಿ. ಇನ್ನೊಂದು ಯಾವುದೋ ಡಿಸ್ಟ್ರಿಬ್ಯೂಟೆಡ್ ಫ್ರಮ್ 0 to 3, ಡಿಸ್ಟ್ರಿಬ್ಯೂಟೆಡ್ ಫ್ರಮ್ 0 to 3, ಇದು ವೈ ಅಂತ ಇಟ್ಕೊಳ್ಳಿ. ಇದನ್ನು ಹಿಂಗೆ ಇಟ್ಕೊಳ್ತೀನಿ, ಇದನ್ನು ಉಲ್ಟಾ ಮಾಡ್ತೀನಿ, ಅವಾಗ ಏನಾಗುತ್ತೆ 0 to -3 ವರೆಗೂ ಬರುತ್ತೆ. ಆಯಿತಾ? ಇದನ್ನೇನು ಮಾಡ್ತೀನಿ ಯು ಅಂತ, ಯಾವುದೋ ಯು ಅಂತ ತೊಗೊಂಡ್ರೆ ಇದು ಯು ಆಗುತ್ತೆ, ಇದು ಯು -3 ಆಗುತ್ತೆ. ಇದನ್ನು ನೆಕ್ಸ್ಟ್ ಏನು ಮಾಡಬೇಕು, ಇದನ್ನು ತೊಗೊಂಡು ಹೋಗ್ಬೇಕು ಅಷ್ಟೇ.
ಇಲ್ಲಿವರೆಗೂ ತೊಗೊಂಬರ್ತೀನಿ ಅಲ್ವಾ. ಲೆಟ್ಸ್ ಲುಕ್ ಅಟ್ ದ ವೇರಿಯಬಲ್ ವಿಚ್ ಐ ಹ್ಯಾವ್ ಟೇಕನ್. ಝೆಡ್ ಅಂತಾನೆ ತೊಗೊಂಡಿದ್ದೀನಿ. ಸೊ ಇಲ್ಲಿ ಎಕ್ಸ್ ಮತ್ತು ವೈ ಬದಲು ಝೆಡ್ ಅಂತ ತೊಗೊಂಡಿದ್ದೀನಿ. ಹಂಗಾಗಿ ಐ ಬಿ ರೈಟಿಂಗ್ ದಿಸ್ ಆಸ್ ವಾಟ್ ಝೆಡ್ ಅಂತ ಬರ್ಕೋಬೋದು. ಇದು ಝೆಡ್, ಇದು ಝೆಡ್ ಮೈನಸ್ 3 ಆಗುತ್ತೆ. ಓಕೆ, ಸೊ ಐ ಬಿ ಟೇಕಿಂಗ್ ದಿಸ್ ಆನ್ ದ ಅದರ್ ವೇವ್ ಫಾರ್ಮ್ 0 to 3 ಇಲ್ಲಿವರೆಗೂ ತೊಗೊಂಡೋಗ್ತೀನಿ ಅಂದ್ಕೊಳ್ಳಿ. ಓಕೆ, ಸೊ ಅವಾಗ ಏನಾಗುತ್ತೆ, ಇದು ಝೆಡ್ ಮೈನಸ್ 3 ಹೊರಗಡೆ ಇರುತ್ತೆ, ಝೆಡ್ ಹೊರಗಡೆ ಹೋಗಿದೆ. ಸೊ ಇಷ್ಟು ಇಂಟಿಗ್ರೇಷನ್ ಮಾಡಬೇಕು. ಇಂಟಿಗ್ರೇಷನ್ ಫ್ರಮ್ 0 to ಝೆಡ್ ಅಂತ ಫಸ್ಟ್ ಇಂಟಿಗ್ರೇಷನ್ ನಿಮಗೆ ಇಂಟಿಗ್ರೇಷನ್ ಫ್ರಮ್ ವಿ ಅಂತ ತೊಗೊಂಡಿದ್ದೀನಿ. ವೆಯ್ಟ್ ಓಕೆ, ಸರಿ ಇದು ವಿ ಅಂತ ತೊಗೊಂಡಿದ್ದೀನಿ, ಝೆಡ್ ಅಂತ ತೊಗೊಂಡಿಲ್ಲ. ಸೊ ದಿಸ್ ಇಸ್ ವಿ. Look over here, I have taken v, so it make this as v. ವೇರಿಯಬಲ್ ಚೇಂಜ್ ಆಗುತ್ತೆ ಅಷ್ಟೇ, ಉಳಿದಿದ್ದೆಲ್ಲ ಹಂಗೆ ಇರುತ್ತೆ. ಸೊ 0 to v ಆಗುತ್ತೆ. ಸೊ ಯು ಟೇಕ್ ದಿಸ್ ಆಸ್ 0 to v. ಇಂಟಿಗ್ರೇಷನ್ ಬಂತು, 0 to v ಬಂತು. ಓಕೆ, ನೆಕ್ಸ್ಟ್ ಏನು, ಇದು 0 to 3 ಇರುತ್ತೆ. ಸೊ ಇದೇನಿದೆ, ಇಟ್ ಈಸ್ ವಿ. ಇನ್ನೊಂದೇನಿದೆ ವಿ ಮೈನಸ್ 3 ಇದೆ. ಸೊ ಇದನ್ನು ಇದ್ರ ಮೇಲೆ ತೊಗೊಂಡೋಗ್ಬೇಕು. ಇವಾಗ ಏನಾಗುತ್ತೆ, ಈ ಥರ ಬರುತ್ತೆ. ಇದೇನಿದೆ, ಸೊ ದಿಸ್ ಇಸ್ ಯೋರ್ ವಿ ಮೈನಸ್ 3. ಹೊರಡೆ ಹೋಗಿದ್ದೇನಿದೆ, ವಿ ಇದೆ. ಇಂಟಿಗ್ರೇಷನ್ ಫ್ರಮ್ ವೇ ವಿ ಮೈನಸ್ 3 to 3ವರೆಗೂ ಇಂಟಿಗ್ರೇಟ್ ಮಾಡಬೇಕು. ಸೊ ದಟ್ ವುಡ್ ಬಿ ಯೋರ್ ಸೆಕೆಂಡ್ ಇಂಟಿಗ್ರೇಷನ್. ಸೊ ಲುಕ್ ಓವರ್ ಹಿಯರ್, ಸೊ ಇಟ್ ಈಸ್ ವಿ ಮೈನಸ್ 3 to 3. ಇದನ್ನು ಇಂಟಿಗ್ರೇಟ್ ಮಾಡಿ. ಓಕೆ, ಸೊ ವಾಟ್ ಇಸ್ ದ ಕಂಡೀಷನ್, ವಿ ಮೈನಸ್ 3 is greater than 0 and it is less than 3. ಅಲ್ಲಿಗೆ ಅರ್ಥ ಏನು, v is greater than 3 and v is less than 9. ಓಕೆ, ಸೊ ಟೋಟಲ್ ರೇಂಜ್ ಎಷ್ಟು ಬರುತ್ತೆ ನಿಮಗೆ, 0 plus 0. ಸೊ 0 is the lower limit, 3 plus 3, ಸೊ ದಟ್ ಈಸ್ 3 ಪ್ಲಸ್ 3 ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ನಿಮಗೆ 3 into 3 ಅಂತಲೇ ಮಾಡ್ಕೊಳ್ಳಿ. ಎಷ್ಟು ಮ್ಯಾಕ್ಸಿಮಮ್ ಅಂದರೆ 9ವರೆಗೂ ಬಂದಿದೆ ಅಲ್ಲಿ. ಯು ಟೇಕ್ ದಟ್ ಆಸ್ ದ ಹೈಯರ್ ಲಿಮಿಟ್. ಓಕೆ, ವಿ ಇಸ್ ಈಕ್ವಲ್ ಟು 3 to 6 ಬರ್ಕೊಳ್ಳಿ. ಇದು ಈ ಕಡೆ ಒಂದು 6 ಆಗುತ್ತೆ. ಇದೊಂದು ಚೂರು ತಪ್ಪಾಗಿದೆ, ಅದು ವಿ ಇಸ್ ಲೆಸ್ ದ್ಯಾನ್ 6 ಅಂತ ಬರ್ಕೊಳ್ಳಿ. ಸೊ ವಿ ಇಸ್ ಗ್ರೇಟರ್ ದ್ಯಾನ್ 3 ಆ್ಯಂಡ್ ವಿ ಇಸ್ ಲೆಸ್ ದ್ಯಾನ್ 6. ಇದೊಂದು ಚೂರು ಚೇಂಜ್ ಮಾಡ್ಕೊಳ್ಳಿ, ಬರೀಬೇಕಾದ ತಪ್ಪಾಗಿದೆ. ಓಕೆ, ಸೊ ಮ್ಯಾಕ್ಸಿಮಮ್ ಲಿಮಿಟೇಷನ್, ಲೋವರ್ ಲಿಮಿಟೇಷನ್ 0. ಓಕೆ, 0 plus 0 is 0. ಹೈಯರ್ ಲಿಮಿಟ್ is how much, 3 plus 3, so that would be 6. ಸೊ ಇಲ್ಲಿ ಎಷ್ಟಾಗುತ್ತೆ, v is equal to 3 to 6. ಸೊ that would be your higher limit. Okay, so v is equal to 0 to 3. ನೆಕ್ಸ್ಟ್ v is equal to ಬರೀಬೇಕಾದ್ರೆ 3 to 6 ಅಂತ ಬರ್ಕೊಳ್ಳಿ. ಓಕೆ, ಆ್ಯಂಡ್ ಫಾರ್ ಗ್ರೇಟರ್ ದ್ಯಾನ್ 6 ಇಟ್ ವಿಲ್ ಬಿ ಈಕ್ವಲ್ ಟು 0. ಓಕೆ, ಸೊ ಕ್ಲಿಯರ್ ವಿತ್ ದಟ್. ಹಲೋ, Yes, sir. ಓಕೆ, ಇದೊಂದು ಚೂರು ನೋಟ್ಸಲ್ಲಿ ಇದೊಂದು ಚೂರು ಚೇಂಜ್ ಮಾಡ್ಕೊಳ್ಳಿ, 6 ಅಂತ ಮಾಡ್ಕೊಳ್ಳಿ. ಓಕೆ, ಅದು 9 ಆಗಿದೆ, ಯು ಮೇಕ್ ದಟ್ ಆಸ್ 6. So this is the other kind of problem. Okay, the next is discrete. So in case of discrete, ಇಲ್ಲಿ ನೋಡಿ ಫಸ್ಟಿಗೆ ಎಫ್ ವೈ ಆಫ್ ವೈ ಕೊಟ್ಟಿದ್ದಾರೆ. ಡಿಸ್ಕ್ರೀಟ್ ರ್ಯಾಂಡಮ್ ವೇರಿಯಬಲ್ ವೈ ಆಸ್ ದ ಪಿ ಡಿ ಎಫ್. ಸೊ ದಿಸ್ ಇಸ್ ದ ಪಿ ಡಿ ಎಫ್ ವಿಚ್ ದೇ ಆರ್ ಗಿವನ್. ಸೊ ಯು ನೀಡ್ ಟು ಪರ್ಫಾರ್ಮ್ ಯು ಈಸ್ ಈಕ್ವಲ್ ಟು y1 plus y2 ವೇರ್ ವೈ ಆರ್ ಇಂಡಿಪೆಂಡೆಂಟ್. ವಾಟ್ ಈಸ್ ದ ಪಿ ಡಿ ಎಫ್ ಫಾರ್ ಯು ಅಂತ ಕೇಳಿದ್ದಾರೆ. ಸೊ ಎಫ್ ಯು ಆಫ್ ಯುಗೆ ಇದೆರಡನ್ನು ಕನ್ವಲ್ಯೂಷನ್ ಮಾಡಬೇಕು, ಯಾವುದು y1 ಮತ್ತು y2. ಓಕೆ, ಸೊ ಇದೊಂದು ಈಕ್ವೇಷನ್ ನಿಮಗೆ ಗೊತ್ತಿರಬೇಕು. ಡೆಲ್ಟಾ ಆಫ್ ವೈ ಮೈನಸ್ ಎ ಕನ್ವಲ್ಯೂಷನ್ ಆಫ್ ಡೆಲ್ಟಾ ಆಫ್ ವೈ ಮೈನಸ್ ಬಿ ಅಂದರೆ ಡೆಲ್ಟಾ ಆಫ್ ವೈ ಮೈನಸ್ ಆಫ್ ಎ ಪ್ಲಸ್ ಬಿ ಅಂತ ಮಾಡ್ಕೊಳ್ಬೇಕು. ವೈ ಮೈನಸ್ ಆಫ್ ಎ ಪ್ಲಸ್ ಬಿ ಅಂತ ಮಾಡಬೇಕು. ಓಕೆ, ಸೊ ಎಫ್ ಯು ಆಫ್ ಯು ಇಸ್ ಈಕ್ವಲ್ ಟು ಇದೆರಡೂ ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ ಅಷ್ಟೇ. ಇದು ಕೊಟ್ಟಿದ್ದಾರಲ್ಲ, ಇದೇ ಈಕ್ವೇಷನ್ನ ಮಲ್ಟಿಪ್ಲೈ ಮಾಡಿ. 0.5 ಡೆಲ್ಟಾ ವೈ ಇದು ಕೊಟ್ಟಿದ್ದಾರೆ, ಇದು y1 ಆಯಿತು, ಇದು y2 ಆಯಿತು. ಸೊ ಎಫ್ ವೈ ಕೊಟ್ಟಿದ್ದಾರೆ, ಅದನ್ನು y1 ಮತ್ತು y2 ಅಂತ ಫಸ್ಟ್ ಬರ್ಕೊಳ್ಳಿ. ಓಕೆ, ಸೊ ಅದಾದಮೇಲೆ you just need to multiply both of them. So 0.5 delta y, 0.5 ಅಂತ ಹೇಳಿದ್ರೆ ಎಷ್ಟು, 0.25 delta of y, delta of y. Next 0.5, 0. ಸೆಕೆಂಡ್ ಯಾವುದು 0.5 into 0.5, 0.25 ಬರುತ್ತೆ. ಡೆಲ್ಟಾ ಆಫ್ y ಮೈನಸ್ 3 ಅಂದರೆ ಏನು ಬರುತ್ತೆ,
delta of y minus of 0 plus 3 ಬರುತ್ತೆ. ಸೊ ದಟ್ ವಿಲ್ ಬಿ ವಾಟ್ ಡೆಲ್ಟಾ ಆಫ್ y minus 3 ಬರುತ್ತೆ. ಈ ಥರ ಬರ್ಕೊಳ್ತೀನಿ. ಅದೇ ಥರ ಇದನ್ನು ಯೂಸ್ ಮಾಡಿ ಬರೀರಿ. ಈಕ್ವೇಷನ್ ಇಸ್ ವಾಟ್ ದಿಸ್ ಇಸ್ ದ ಈಕ್ವೇಷನ್ ವಿಚ್ ವಿಲ್ ಬಿ ಯೂಸಿಂಗ್ ಡೆಲ್ಟಾ ಆಫ್ y minus of a plus b. ಸೊ ವೆನ್ ಯು ಡೂ ದಟ್, ಸೊ ವಿ ಗೆಟಿಂಗ್ ದ ಫೈನಲ್ ಎಕ್ಸ್ಪ್ರೆಷನ್ ಎಷ್ಟು ಬರುತ್ತೆ ನಿಮಗೆ, ಎಫ್ ಯು ಆಫ್ ಯು ಇಸ್ ಈಕ್ವಲ್ ಟು 0.25 ಇಷ್ಟು ಬರುತ್ತೆ. ಸೊ ದಿಸ್ ಯೋರ್ ಕನ್ವಲ್ಯೂಷನ್ ಔಟ್ಪುಟ್. ಓಕೆ, ಫಾರ್ ವಿಚ್ ಒನ್ ಡಿಸ್ಕ್ರೀಟಿಗೆ. ಅದೇ ಥರ ಇವಾಗ ಡೆಲ್ಟಾ ವೈ ಅಂತ ಕೊಟ್ಟಿದ್ದಲ್ವಾ, ಡೆಲ್ಟಾ ವೈ ಬದಲು ದೇ ಆರ್ ಗಿವನ್ ಯು ಡೆಲ್ಟಾ ಝೆಡ್. ಓಕೆ, ಸೊ ಅದೇ ಥರ ಮಾಡಿ ವಿಲ್ ಬಿ ಗೆಟಿಂಗ್ ದ ವಿಗೆ ಎಫ್ ವಿ ಆಫ್ ಇಸ್ ಈಕ್ವಲ್ ಟು ಕನ್ವಲ್ಯೂಷನ್ ಆಫ್ ಎಫ್ ಝೆಡ್ ಒನ್ ಎಫ್ ಝೆಡ್ ಟು ಇಷ್ಟು ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಅದೇ ಥರ ಪ್ರಾಬ್ಲಮ್ಮು ಝೆಡ್ ಬದಲು ಇಲ್ಲಿ ಏನು ತೊಗೊಂಡಿದ್ದಾರೆ, ಎಕ್ಸ್ ಅಂತ ತಗೊಂಡಿದ್ದಾರೆ. ಪರ್ಫಾರ್ಮ್ ಸೇಮ್ ಥಿಂಗ್, ಯು ಜಸ್ಟ್ ನೀಡ್ ಟು ರಿಮೆಂಬರ್ ದಿಸ್ ಒನ್ ಅಷ್ಟೇ. ಡೆಲ್ಟಾ ಆಫ್ ಎಕ್ಸ್ ಮೈನಸ್ ಎ, ಡೆಲ್ಟಾ ಆಫ್ ಎಕ್ಸ್ ಮೈನಸ್ ಬಿ ಅಂದರೆ ಡೆಲ್ಟಾ ಆಫ್ ಎಕ್ಸ್ ಮೈನಸ್ ಎ ಪ್ಲಸ್ ಬಿ ಅಂತ ಇದೊಂದು ರೂಲ್ ಗೊತ್ತಿರಬೇಕು ಅಷ್ಟೇ. ಓಕೆ, ಸೊ ಕ್ಲಿಯರ್ ವಿತ್ ದಟ್? ಹಲೋ, Yes, sir. ಓಕೆ. ಸೊ ದಿಸ್ ಕಂಪ್ಲೀಟ್ಸ್ ದ ಪ್ರಾಬ್ಲಮ್ಸ್ ರಿಗಾರ್ಡಿಂಗ್ ಸಮ್ ಆಫ್ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್. ಓಕೆ, ಸೊ ನೆಕ್ಸ್ಟಿಗೆ